ಹೆಲೋ ಎವ್ರಿವನ್. ಸೊ ಇವತ್ತು ನೋಡ್ತಾ ಇರೋಂತಹ ಬೋಂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರೋದಂತದೇ ಉಳಿದ ಅನ್ನ. ಸೊ ನಿಮ್ಮ ಮನೇಲಿ ಉಳಿದಿರೋ ಅನ್ನ ಊಟ ಮಾಡಲ್ಲ ಅಂದರೆ ಈ ಥರ ನೀವು ಈಸಿಯಾಗಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ. ಅನ್ನನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ರುಬ್ಕೊಳ್ಳಿ. ಅದನ್ನ ಒಂದು ಬೌಲ್ಗೆ ತೆಗೆದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಬೇಕಾದರೆ ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ ಇದು ಕಡಲೆ ಹಿಟ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋಂಥ ಅಜ್ವಾನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಯಾವುದೇ ಸೋಡಾ ಬೇಡ. ಸೊ ಹಾಗೆ ನೀರು ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಕಲಸಿ ನಾವು ಬೋಂಡ ರೀತಿಗೆ ಮಾಡ್ಕೋಬೇಕು. ಅದನ್ನ 10 ನಿಮಿಷ ಬಿಟ್ಬಿಟ್ಟು ನಂತರ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನಂತರ ಅದಕ್ಕೆ ಒಂದು ಸಲ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಚೆನ್ನಾಗಿ ಕೈ ತೊಳ್ಕೊಂಡು ಸ್ವಲ್ಪ ನೀರು ಒದ್ದೆ ಮಾಡಿಕೊಂಡು ಚೆನ್ನಾಗಿ ಬೋಂಡನ ಬಿಡಿ. ಅದಕ್ಕೆ ಯಾವುದೇ ಕಾಯೋ ರೀತಿ ಇಲ್ಲ. ಸೊ ನೀವು ಒನ್ ಟೈಮ್ ಒಂದು ಬ್ಯಾಚ್ಗೆ ಎಷ್ಟು ಆಗುತ್ತೆ ಅಷ್ಟು ಹಾಕೋ ಅಷ್ಟರಲ್ಲಿ ನೀವು ಸ್ಪೂನಲ್ಲಾಗಲಿ ಕರಿಯೋದ್ರಲ್ಲಾಗಲಿ ಬಿಡಿಸ್ಕೊಂಡ್ರೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಯಾವುದೇ ಅಂಟಿರೋಲ್ಲ, ಯಾವುದಕ್ಕೂ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಒಳಗೆ ಸಾಫ್ಟಾಗಿರುತ್ತೆ, ಮೇಲೆ ಕ್ರಿಸ್ಪಿ ಆಗಿರುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಸಾಸು ಹಾಗೆ ಚಟ್ನಿನ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬ್ಯಾಚ್ ವೈಸ್ ಹಾಕೋತಾ ಹೋಗಿ, ಚಿಕ್ಕದು ಹಾಕೋದ್ರಿಂದ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಊಟದ ಜೊತೆ ಕೂಡ ತಿನ್ನಿ. ಸೊ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಗ ಉಳಿದ ಅನ್ನ ಕೂಡ ಖಾಲಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.